ನೋಡಿರಿ ಫ್ರೆಂಡ್ಸ್, ಗಣೇಶಂದೆಲ್ಲ ಡೆಕೋರೇಟ್ ಮಾಡ್ಯಾರ. ಒಂದು ಸ್ವಲ್ಪ ಇನ್ನೂ ತರ್ಲಕ್ಕೆ ಹೋಗ್ಯಾರ, ಇನ್ನೂ ಗಣೇಶ ತಂದಿಲ್ಲ. ಇದು ಸೀರೆ ಉಟ್ಕೊಂಡಿದ್ದಕ್ಕೆ ಸಾರಿ. ಇವತ್ತು ಕಡ್ಲಿ ಬೇಳೆದು ಹೋಳಿಗೆ ಮಾಡ್ಲತ್ತೀನಿ. ರೆಡಿ ಮಾಡಿ ಇಟ್ಟಿನಿ, ಎಲ್ಲ ರುಬ್ಬಿ ಮಾಡಿ ಸಾಂಬಾರು ಮಾಡೋದ, ಕಟ್ಟಿನ ಸಾರು, ಹೋಳಿಗೆ, ಅನ್ನ ಮಾಡೋದ, ಇನ್ನು ಚಪಾತಿ ಅದು ಮಾಡ್ತೀನಿ. ತರ್ಲಕ್ಕೆ ಹೋಗ್ಯಾರ, ಇನ್ನು ತಂದಿಲ್ಲ. ನೋಡ್ರಿ ಹೊರಗೆ ನಂಬಲ್ಲಿ ಇವತ್ತು ಫುಲ್ ರಾತ್ರಿ, ನೀನು ಸಂಜೆ 6 ಗಂಟೆ ಸ್ಟಾರ್ಟ್ ಆಗ್ಯದ ಮಳೆ. ರಾತ್ರಿ ಎಲ್ಲ ಇಡೀ ರಾತ್ರಿ ಹಿಂಗೆ ಅದ ನೋಡ್ರಿ ಮಳೆ. ಈಗ ಫುಲ್ ಮಳೆ ಹಿಂಗೆ ಅದ ನೋಡ್ರಿ, ಮಳೆನೇ ನಿಂತಿಲ್ಲ. ಹಿಂಗೆ ಮಳೆ ಸುರಿಲತ್ತದ. ಭಾಳ ಇತ್ತು ಬೆಳಗನ್ನ, ರಾತ್ರಿ ಎಲ್ಲ. ಈಗ ಒಂದು ಸ್ವಲ್ಪ ಕಡಿಮೆ ಆಗ್ಯದ, ಇಟ್ಟೊತ್ತಿನೇನು ಕಡಿಮೆ ಆಗ್ಯದ. ಈಗ ಅದ್ರ ಜಾಸ್ತಿ ಇತ್ತು ಮಳೆ. ಈಗ ಬೇಳೆ ಅರ್ದಿಟ್ಟೀನಿ, ಹಿಟ್ಟನ್ನು ನಾದಿಟ್ಟೀನಿ. ಕಟ್ಟಿನ ಸಾರಿಗೆ ಎಲ್ಲ ರೆಡಿ ಮಾಡಿಟ್ಟೀನಿ, ಮಸಾಲ ಎಲ್ಲ ಉಳ್ಳಾಗಡ್ಡಿ ಕೊಯ್ದೀನಿ. ಸ್ನಾನ ಮಾಡ್ಕೊಂಡ್ಬರೋಣ ಅಂತೇಳಿದ ಕಟ್ಟೋ ತೆಗೆದಿಟ್ಟೀನಿ ಇಲ್ಲಿ. ಈಗ ಬಗಾರ ಹಾಕ್ತೀನಿ. ಹಲೋ, ಹಾಯ್, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗಣೇಶ ಹಬ್ಬದ ಬ್ಲಾಗ್ ಅದ ರೀ. ವಿಡಿಯೋ ವಾಯ್ಸ್ ರೆಕಾರ್ಡ್ ಮಾಡ್ಲಿಕ್ಕೆ ಲೇಟಾಗಿತ್ತು, ಹಂಗಂದು ಈಗ ಬಿಡ್ಲತ್ತೀನಿ. ಈಗ ಬಗಾರ ಕರಿಬೇವು ತೊಗೊಂಬರ್ತೀನಿ, ಬರ ಗಿಡಕ್ಕೆ ಹೋಗಿ ಕರ್ಕೊಂಬರ. ಇಲ್ಲಿ ಹೂವು ಅಲ್ಲತ್ತ ನೋಡ್ರಿ, ಚಿಕ್ಕ ಇಲ್ಲೊಂದು ಆಗ್ಯದ. ಮಳೆ ಹೆಂಗೆ ಅದ. ಎಲ್ಲ ಕರಿಬೇವಿನ ಗಿಡ. ಸಾಕು ಉಂಟು. ಇಲ್ಲಿ ಹೂವು ಆಗ್ಯಾವ ನೋಡಂಬರ್ರಿ, ಯಾರು ಕಡ್ಕೊಳತ್ತಾರೋ ಏನೋ. ಹೂವು ಆಗ್ಯಾವ, ದಾಸವಾಳ ಹೂವು. ಮಂದಿ ಮುಂಜಾನೆ ಕಡ್ಕೊಂಡೇ ಹೊಲತ್ತಾರ. ಇವಾಗ ಕರ್ಕೊಂಡು ಸಾಕಷ್ಟೇ. ನೋಡಿರಿ, ಕಟ್ಟಿನ ಸಾರಿ ಬಗಾರ ಹಾಕಿರ್ತೀನಿ. ಇದಕ್ಕೆ ಬಗಾರ, ಕರಿಬೇವು, ಸಾಸಿವೆ, ಜೀರಿಗೆ ಮತ್ತು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಕೊಟ್ಟು ಹಾಕ್ತೀನಿ. ಸ್ವಲ್ಪ ದಪ್ಪಬೇಕು. ಆಮೇಲೆ ಟೊಮಟೊ, ಎಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಬಗಾರ ಹಾಕಿ ಒಂದು ಸ್ವಲ್ಪ ಹುಣಸೆಹಣ್ಣು ಕಲಸ್ಕೊಂಡು ಹುಳಿ ಹಾಕಿನಿ. ಖಾರ, ಉಪ್ಪು, ಅರಿಶಿಣ ಮತ್ತು ಕೊಬ್ಬರಿ ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಮಾಡಿ ಕೊಬ್ಬರಿ ಕೊಟ್ಟು ಹಾಕೀನಿ. ಉಳ್ಳಾಗಡ್ಡಿ ಗೋಲ್ಡನ್ ಕಲರ್ ಫ್ರೈ ಮಾಡೋದು ಹಾಕೀನಿ. ಮತ್ತು ಪುದೀನ. ನೋಡ್ರಿ, ಕುದ್ದೋದೀಗ ಎಣ್ಣೆ ಬಿಡ್ಲತ್ತದ. ಎಲ್ಲರಿಗೆ ಥ್ಯಾಂಕ್ಸ್, ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಎಲ್ಲರಿಗೆ ಹಿಂಗೆ ಸಬ್ಸ್ಕ್ರೈಬ್ ಮಾಡಿರಿ, ನನಗೆ ಹೆಲ್ಪ್ ಮಾಡಿರಿ. ಮತ್ತು ನೋಡಲ್ಕ ಮೊದಲು ಲೈಕ್ ಮಾಡಿರಿ. ಹೊಸದವ್ರು ಯಾರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂಥೇಳಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಈಗ ಹೋಳಿಗೆ ಮಾಡತ್ತೀನಿ ನೋಡಿರಿ. ಒಂದು ಕಡ್ಲೆಬೇಳೆ ಹೋಳಿಗೆ ಮಾಡ್ಲತ್ತೀನಿ. ಒಂದಿಷ್ಟು ಇದನ್ನು ಮಾಡೀನಿ, ಹೂರಣ ಗಡಬು ಅಂಥೇಳಿ ಅವನು ಮಾಡೀನಿ. ಕಡುಬು ಗಣೇಶನ ಇಷ್ಟ ಅಂಥೇಳಿ ಇಷ್ಟು ಹೋಳಿಗೆ ಮಾಡೀನಿ ನೋಡ್ರಿ.
ಹಿಂಗೆ ಇಟ್ಟಿನಿ ಈಗ ಊಟಕ್ಕೆ ಈಗ ಗಣೇಶ ತಂದಾರ. ನಾವು ಹೋಳಿಗೆ ಮಾಡತ್ತಿದ್ದ ತೊಗೊಂಡು ಬರೋದು ವಿಡಿಯೋ ಮಾಡಿಲ್ಲ ಯಾರು ಹಂಗಂದೆ ಬ್ಲಾಗ್ ಬಂದಿಲ್ಲ. ಈಗ ನೋಡ್ರಿ ಎಲ್ಲ ಡೆಕೋರೇಷನ್ ರಾತ್ರಿ ಮಾಡ್ತಾರೆ. ಈ ಸಲ ಅವರಿಗೆ ಬಿಟ್ಟಿನಿ ಮಾಡ್ಲಿಕ್ಕೆ. ಇನ್ನೊಂದು ಸ್ವಲ್ಪ ಉಳ್ದಿತ್ತು ಅದಿಷ್ಟು ಮಾಡ್ಲತ್ತಾರ. ಮಾಡಿ ಪೂಜೆ ಸ್ಟಾರ್ಟ್ ಆಗ್ಯದ ನೋಡ್ರಿ. ಈಗ ಪೂಜೆ ಮಾಡ್ಲತ್ತಿದ್ದೀವಿ. ನಮ್ಮಲ್ಲಿ ಗಣೇಶ ಹಬ್ಬ ಹೆಂಗೆ ಮಾಡೀನಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿ ನೋಡ್ರಿ ನಮ್ಮ ಗಣೇಶ ಹೆಂಗೆ ಕಾಣತ್ತಾರ. ಗಣೇಶ ಹೆಂಗೆ ತಂದೀವಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ಈಗ ಪೂಜೆ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಪೂಜೆ ನಡೆದದ. ಈಗ ಶುಕ್ರವಾರ 5 ಡೇಟಿಗೆ ನಮ್ಮ ಮಗಳದ್ದು ಬರ್ತಡೇ ಅದ ಸಣ್ಣಕ್ಕಿದ್ದು. ವಿಶ್ ಮಾಡಿರಿ ಎಲ್ಲರೂ. ನಂದು ಯಾರ್ಯಾರು ಫ್ರೆಂಡ್ಸರ ಎಲ್ಲರೂ ವಿಶ್ ಮಾಡಿರಿ ನಮ್ಮ ಮಗಳಿಗೆ. ಬರ್ತಡೇ ಬ್ಲಾಗ್ ಬಿಡ್ತೀನಿ. ನಿನ್ನೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದೆವು ಬೀದರ್ಗೆ ಹೋಗಿ ಬಟ್ಟೆ ಅದು. ಶಾಪಿಂಗ್ ವಿಡಿಯೋನು ನಾಳೆಗೆ ಹಾಕ್ತೀನಿ. ಇಲ್ಲ ನೋಡ್ರಿ ಇದು ಪೂಜೆ ಮಾಡ್ಲತ್ತಿದೆ. ಈಗ ಪೂಜೆ ಮಾಡಿ ಊಟ ಅದು ಮಾಡೋಕೆ ಲೇಟ್ ಆಯ್ತು. ಮತ್ತು ಮಳೆ ಅಂದ್ರೆ ಮಳೆ ನಂಬಲ್ಲಿ ಮಳೆಗೆ ಹೋಗಿ ತೊಗೊಂಡ್ಬಂದರು ಗಣೇಶಗೆ. ಫುಲ್ ಮಳೆ 2-3 ದಿವಸ. ಶಾಲೆನೂ ಸುಟ್ಟಿ ಕೊಟ್ಟಿರು. ಹಬ್ಬ ಆಗಿದ್ದು ಮರುದಿವ್ಸನ ಕೊಟ್ಟಿರು ಸುಟ್ಟಿ. ರಾತ್ರಿ ಬೆಳಗನ್ನ ಮತ್ತು ಬೇಗನೆ ಎಲ್ಲ ಮಳೆ ಬಂದದ ನೋಡ್ರಿ ನಂಬಲ್ಲಿ. ಫುಲ್ ಮಳೆ ಇತ್ತು. ದುಕಾನ ಎಲ್ಲ ಬಂದೇ ಮಾಡ್ಯಾರ ಸ್ವಲ್ಪ. ನೋಡ್ರಿ ಕುಬೇರ ಹಾರ ಇರಲಿ. ನಾ ಡೈಲಿ ಪೂಜೆ ಮಾಡೋ ಸಣ್ಣ ಗಣಪತಿನ ಇಟ್ಟೀನಿ ಮತ್ತು ದೊಡ್ಡ ಗಣೇಶನ ಹಾರ ಈ ಟೈಪ್ ಮಾಡೀನಿ ನೋಡ್ರಿ ಪೂಜೆ ಎಲ್ಲ. ಐದು ದಿವಸ ಇತ್ತು ಗಣೇಶ. ಆಮೇಲೆ ಇಲ್ಲಿ ರೋಡಿಗೆ ಕುಂಡಿರ್ತಾರಲ್ಲ ಅಲ್ಲಿ ಬಿಟ್ಟು ಇಟ್ಟು ಬಂದೀವಿ. 9 ದಿನಕ್ಕೆ ನೋಡ್ರಿ. ಇಲ್ಲಿ ನೋಡ್ರಿ ಹೂವು ಆಗ್ಯಾವ, ಗುಲಾಬ್ದು ಹೂವು. ಗಣೇಶಕ್ಕೆ ನಾವು ಕುಂಡ್ರಿಸಿನ ಹಿಡ್ದು ಹೋಗೋತನ ಡೈಲಿ ಹೂವು ಬಿಟ್ಟ ಒಂದೊಂದು 5 ಹೂವು. 5 ದಿವ್ಸ ಕುಂಡ್ರಿಸಿವಲ್ಲ 5 ಗುಲಾಬ್ದು ಹೂವು ಬಿಟ್ಟಿವಿ. ಡೈಲಿ ಪೂಜೆಗೆ ಇಟ್ಟೀವಿ ಹೂವು. ಒಂದು 15 ದಿವಸ ಹೂವು ಆಗಲ್ಲ. ಮತ್ತು ಒಂದು ವಾರ ಆಯ್ತಾವ ಹೂವು ಆಗ್ತಾವ. ಈಗ ಕರೆಕ್ಟ್ ಟೈಮಿಗೆ ಹೂವು ಆಗಿವು ಗುಲಾಬ್ದು ಹೂವು. ಹೊರಗೂ ಅದ ವೈಟನ್ ಕಲರ್ದು ಅದನ್ನು ಆಗಿವು, ಇವೂ ಆಗಿವು. ಪೂಜೆಗೆ ದಿನ ಹೂವು ಇಟ್ಟು ನೋಡ್ರಿ ಈ ಟೈಪ್ ಡೆಕೋರೇಷನ್ ಆಗ್ಯದ. ಈಗ ಸಂಜೆಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡೀನಿ, ನೈಟೇ ಹಾಕ್ಕೊಂಡೀನಿ. ಈಗ ಬಾಂಡೆ ಅದು ತೊಳೆದಿನಿ ಆಲ್ಮೋಸ್ಟು. ಈಗ ಈಕೆನ ನಮ್ಮ ಮಗಳು ಸಾಕ್ಷಿ ಇದು ಮಾಡತ್ತಾಳ, ಬೂಂದಿ ಮಾಡ್ಲತ್ತಾಳ. ಮೋತಿಚೂರು ಲಾಡು ಮಾಡ್ತಾಳಂತ ಹಂಗಂದು ಬೂಂದಿ ಮಾಡಿ ರಾತ್ರಿ ಮಾಡಿ ಇಟ್ಟಾಳ. ಈಗ ನೋಡ್ರಿ ಲಾಡು ಹೆಂಗೆ ಬಂದಾವ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈ ಟೈಪ್ ಮಾಡೋಣ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.